ಈಗ ಸೌಲಭ್ಯ ಸಿಗೋದಿಲ್ಲ. ನಿಮಗೆ ಆ ರೀತಿ ಸಿಗಬೇಕಂದ್ರೆ ಸಂಬಂಧಪಟ್ಟ ಇಲಾಖೆಗಳು ಇದ್ದಾವೆ, ಸೋಷಿಯಲ್ ವೆಲ್ಫೇರ್ ಆಗಿರ್ಬೋದು, ಮತ್ತೊಂದು ಇಲಾಖೆ ಆಗಿರ್ಬೋದು. ನಿಮಗೆ ಆ ಇಲಾಖೆಗಳನ್ನು ಸಂಪರ್ಕ ಮಾಡಿದ್ದಲ್ಲಿ ಖಂಡಿತವಾಗಿ ನಿಮಗೆ ಆರ್ಥಿಕ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಅಂದರೆ ಕ್ರೀಡಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಆರ್ಥಿಕ ಸವಲತ್ತುಗಳಿಂದ ಸಂಬಂಧಪಟ್ಟ ಇಲಾಖೆಗಳು ಇದಕ್ಕಾಗಿ ಬಹಳಷ್ಟು ಇದ್ದಾವೆ. ಅದನ್ನು ಪ್ರಸಾದ್ ಅವರು ನಿಮಗೆ ಸಂಪೂರ್ಣವಾಗಿ ವಿವರಣೆ ಕೊಡ್ತಾರೆ. ಹಾಗೆ ಆ ಮೂಲಕ ನಾವು ಅದನ್ನು ಸ್ವಂತ ಉದ್ಯೋಗವನ್ನು ಮಾಡ್ತೀವಿ. ನಾವು ಬ್ಯಾಂಕ್ಗಳಲ್ಲಿ ನಿಮಗೆ ಸಾಲ ಸೌಲಭ್ಯ ಸಿಗ್ಬೋದು. ನಿಮ್ಮ ಪ್ರಯತ್ನ ನೀವು ಮಾಡಬೇಕು. ಎಲ್ಲ ಸರ್ಕಾರದ ಮೇಲೆ ಬಿಟ್ಟರೆ ಖಂಡಿತ ಖಂಡಿತ. ಅಂದರೆ ಈಗ ವೀಕ್ಷಕರೇ, ನಾವು ಗಮನಿಸ್ತಾ ಇದ್ದೇವೆ, ನಾವು ಮೇಡಮ್ ಅವರು ಹೇಳ್ತಾ ಇದ್ದಾರೆ, ಅನೇಕ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಲಾಖೆಯಿಂದ ಈ ಏನೆಲ್ಲ ತರಬೇತಿ ಕಾರ್ಯಗಳು ನಡೀತಾ ಇವೆ ಮತ್ತು ಈ ಯೋಜನೆ ಯಾಕೆ ಹುಟ್ಕೊಳ್ತು ಮತ್ತು ಈ ಯೋಜನೆಯನ್ನು ಅಥವಾ ಈ ತರಬೇತಿ ಕಾರ್ಯಗಳನ್ನು ಮಾಡಬೇಕಾದ್ರೆ ಇಲಾಖೆಗೆ ಇರ್ತಕ್ಕಂಥ ಸವಾಲುಗಳೇನು ಮತ್ತು ಅಲ್ಲಿ ಪ್ರತಿಯೊಬ್ಬರ ಶ್ರಮದಿಂದ ಈ ತರಬೇತಿ ಕಾರ್ಯಗಳು ನಡೀತಾ ಇವೆ ನಿರಂತರವಾಗಿ. ಹಾಗೂ ಈ ತರಬೇತಿ ಇನ್ನಷ್ಟು ವಿಸ್ತರಿಸಿಕೊಳ್ಳುವ ಬಗೆ ಇದೆ, ಬೇರೆ ಬೇರೆ ವಿಭಾಗಗಳಿಗೆ ಇನ್ನಷ್ಟು ಇದು ತೆರೆದುಕೊಳ್ಳುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ಇಷ್ಟೊತ್ತು ನಮ್ಮ ಜೊತೆಗೆ ಹಂಚಿಕೊಂಡಿದ್ರು ಮೇಡಮ್. ಚಂದನ ವಾಹಿನಿಯ ಪರವಾಗಿ ಹಾಗೂ ಕನ್ನಡ ಸಮಸ್ತ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು.